ಸ್ನೇಹಿತರೆ ನಮಸ್ಕಾರ. ಹೊಸ ವಿಡಿಯೋಗೆ ನಿಮಗೆಲ್ಲ ಸ್ವಾಗತ. ಇವತ್ತು ನಾನು ಫ್ರಂಟ್ನ ಕಟ್ ಮಾಡೋದು ತೋರಿಸ್ಕೊಡ್ತಾ ಇದ್ದೀನಿ. ಮೊದಲನೇ ಪಾರ್ಟ್ ಬಂದು ಬ್ಯಾಕ್ ಕಟ್ ಮಾಡ್ತೀವಿ. ಬ್ಯಾಕ್ ಕಟ್ ಮಾಡೋದು ಪೂರ್ತಿ ಒನ್ ಬೈ ಒನ್ ಎಲ್ಲ ಪೂರ್ತಿ ಹೇಳ್ಕೊಟ್ಟಿದ್ದೆ. ಅದೇ ಥರನೇ ಈಗ ನಾನು ಫ್ರಂಟ್ ಕಟಿಂಗ್ದು ಹೆಂಗೆ ಮಾಡೋದು ಅಂತಂದ್ಬಿಟ್ಟು ನಿಮ್ಗೆ ಈಗ ಹೇಳ್ಕೊಡ್ತಾ ಇದ್ದೀನಿ. ಓಕೆನಾ? ಅದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ನ ಮೊದಲನೇ ಬಾರಿ ನೋಡ್ತಾ ಇದ್ದರೆ, ಈ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋಗೆ ಒಂದು ಲೈಕ್ ಮಾಡಿ. ಯಾರು ಕಲಿಯೋ ಆಸಕ್ತಿ ಯಾರಿಗಿದೆಯೋ ಅವ್ರಿಗೆ ಶೇರ್ ಮಾಡಿ. ಓಕೆ? ಇದಕ್ಕಿಂತ ಮುಂಚೆ ಹಾಕಿರೋ ವಿಡಿಯೋದಲ್ಲಿ ವ್ಯೂಸ್ ಇಲ್ಲ. ಓಕೆ, ನಾನೇನು ಹೇಳಲ್ಲ. ಮುಂದಿನ ವಿಡಿಯೋ ಅದು ನಾನು ಇದು ಅಪ್ಲೋಡ್ ಮಾಡ್ತೀನಿ. ಆದರೆ ನನಗೆ ವ್ಯೂಸ್ ಚೆನ್ನಾಗಿ ಬಂದರೆ ಮಾತ್ರ ನಾನು ನೆಕ್ಸ್ಟ್ ವಿಡಿಯೋ ಮಾಡ್ತೀನಿ, ಇಲ್ಲಾಂದರೆ ನೋಡುವ ಏನಾಗುತ್ತೆ ಅಂತ. ಸರಿ, ಈಗ ನಾನೀಗ ಎಕ್ಸ್ಪ್ಲೇನ್ ಮಾಡ್ತೀನಿ ನಿಮಗೆ. ಓಕೆ ನೋಡಿ, ಇಲ್ಲಿ ಇಷ್ಟು ನಾನು ಮಾರ್ಕ್ ಹಾಕ್ಕೊಂಡಿದ್ದೀನಿ. ಓಕೆ, ಈ ಮಾರ್ಕು ಇದೇನಿದೆ ಇಲ್ಲಿ ಕಾಣಿಸ್ತಾ ಇದೆ ನಿಮಗೆ. ಈ ಮಾರ್ಕ್ ಏನಿದೆ, ಈ ಮೇಲೆ ಮಾರ್ಕು, ಇದು ಬ್ಯಾಕ್ದು. ಬ್ಯಾಕ್ ಪೀಸ್ ಕಟ್ ಮಾಡಿ ಅದನ್ನ ನಾನು ಮಾರ್ಕ್ ಪೀಸಲ್ಲಿ ಮಾರ್ಕ್ ಹಾಕ್ಕೊಂಡಿದ್ದೀನಿ. ಅದು ಹೊಲಿಯೋಕ್ಕೆ ಕೊಟ್ಟಿದ್ದೀನಿ, ಅದು ರೆಡಿ ಆಯ್ತಾ ಇದೆ ಬ್ಯಾಕು. ಅದರಿಂದ ಸುಮ್ಮನೆ ನಾನು ರಫಾಗಿ ಒಂದು ಮಾರ್ಕ್ ಹಾಕ್ಕೊಂಡಿದ್ದೀನಿ, ಇದು ಬ್ಯಾಕ್ ಪೀಸು ಅಂತ. ಆಯಿತಾ? ಅಂದರೆ ನನಗೆ ಬ್ರಾಡ್ ಬೇಕಿತ್ತಲ್ಲ, ಬ್ರಾಡು ಆಮೇಲೆ ಆರ್ಮಲ್ಲು ಅದೊಂದಕ್ಕೆ ಮಾರ್ಕ್ ಹಾಕೊಳ್ಳೋಕ್ಕೆ ಅಂತ ಮಾಡಿದ್ದು. ಆಯಿತಾ? ಇದನ್ನ ಬಿಟ್ಬಿಡಿ ಈಗ. ಓಕೆ, ಇದನ್ನ ಬಿಟ್ಬಿಡಿ. ಈ ಪೀಸ್ ಇಲ್ಲ, ಇದು ನಿಮ್ಮ ಎದುರಿಗೆ ನಾನು ಅಳಿಸ್ಬೇಕು ಅಂತ ಅಂದ್ಬಿಟ್ಟೆ ತೋರಿಸಿರೋದು. ಆಯಿತಾ? ಅದಕ್ಕೇ ನಿಮ್ಗೆ ಈ ಬ್ಯಾಕ್ ಇಟ್ಕೊಂಡು ನೀವು ಮಾರ್ಕ್ ಹಾಕಿದಾಗ ಈಸಿ ಆಗುತ್ತೆ ನಿಮಗೆ ಅಂತ ಅಲ್ವಾ? ಬ್ಯಾಕ್ ಇಟ್ಕೊಂಡು ಮಾರ್ಕ್ ಹಾಕಿದಾಗ ನಿಮ್ಗೆ ಈ ಬ್ರಾಡ್ ಗೊತ್ತಾಗೋಗುತ್ತೆ. ಈ ಆರ್ಮೋಲ್ ಕಟ್ ಮಾಡಿ, ಈ ಆರ್ಮೋಲು ನೀಟಾಗಿ ಕಟ್ ಮಾಡ್ಕೊಂಬಿಡ್ಬೋದು ಫಸ್ಟೇ. ಆಮೇಲೆ ನೀವು ಒಳಗಡೆ ತಗೊಳ್ಬೋದು. ಆಮೇಲೆ ಈ ಮೆಜರ್ಮೆಂಟು ಗೊತ್ತಾಗೋಗುತ್ತೆ ಅಲ್ವಾ? ಅದಕ್ಕೇ ಆ ಬ್ಯಾಕ್ನ ಇಟ್ಕೊಂಡು ಮಾರ್ಕ್ ಮಾಡ್ಕೊಳ್ಳೋದು. ಈಗ ನಾನು ನೆಕ್ಸ್ಟು ಇದೆಲ್ಲ ಹೆಂಗೆ ಬಂತು ಮಾರ್ಕು, ಈ ಡಾಟ್ ಹೆಂಗೆ ಬಂತು, ಈಗ ನಾನು ನಿಮಗೆ ಪೂರ್ತಿಯಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಫಸ್ಟು ಈಗ ಬ್ಯಾಕ್ ಬಿಟ್ಬಿಡಿ. ಬ್ಯಾಕ್ ಇದು ಮಾರ್ಕ್ ಹಾಕ್ಕೊಂಡು ತೆಗೆದುಬಿಟ್ಟು ಅಂದ್ಕೊಳ್ಳಿ. ಓಕೆ, ಬ್ಯಾಕ್ ಇದು ನೋಡಿ. ಈಗ ಇದು ಫ್ರಂಟ್ ಅಲ್ವಾ? ಈ ಪೀಸು ಫ್ರಂಟು. ನಾನೇನು ಮಾಡ್ತೀನಿ, ಇದನ್ನ ಉಲ್ಟಾ ಮಾಡ್ತೀನಿ. ಇಲ್ಲಿ ಹೊಲಿಗೆ ಇದೆ, ಇದಕ್ಕೆ ಕಾಣಿಸ್ತಾ ಇದೆಯಾ? ಈ ಹೊಲಿಗೆ ಅಥವಾ ಇದೆ ಈ ಪಾಯಿಂಟ್ ಅಂದ್ಕೊಳ್ಳಿ. ಇಲ್ಲಿ ಹೊಲಿಗೆ ಆದಮೇಲೆ ಇಲ್ಲಿ ಎಕ್ಸ್ಟ್ರಾ ಬಂದಿದೆಯಲ್ಲ, ಆ ಎಕ್ಸ್ಟ್ರಾ ಪೂರ್ತಿ ಹಿಂಗೆ ಇಟ್ಕೊಂಡು ಇಲ್ಲಿ ಈ ಬೆಲ್ಟ್ ಬಿಟ್ಬಿಡ್ತಾ ಇದ್ದೀನಿ. ಬೆಲ್ಟ್ ಸಪ್ರೇಟ್ ಇದು. ಆಯಿತಾ? ಇಲ್ಲಿಂದ ನೋಡಿ ಇದನ್ನ ಇಲ್ಲಿ ಮೇಲೆ ನಾನು ಇಟ್ಕೊಳ್ತೀನಿ. ಇದನ್ನ ಈ ಪಾಯಿಂಟ್ನ ಮೇಲೆ ಇಟ್ಕೊಂಡು ಯಾವ ಪೀಸ್ನೂ ಎಳಿಬಾರ್ದು. ನಿಮಗೆ ಎಳೆದ್ರೆ ವ್ಯತ್ಯಾಸ ಬರುತ್ತೆ. ಓಕೆ ನೋಡಿ, ಹಿಂಗೆ ಎಳೆದ್ರೆ ಇಲ್ಲಿಗೆ ಬಂದು ಕೂರುತ್ತೆ, ಅಲ್ಲಿ ಕೂರಬಾರ್ದು. ಇಲ್ಲಿ ಇಷ್ಟೇ ಇರೋದು. ಇದು ಇಲ್ಲಿಗೆ ಬರ್ತಾ ಇದೆ ಮಾರ್ಕು ಅಲ್ವಾ? ಈ ಪೊಷನು ಇಲ್ಲಿಗೆ ಬರ್ತಾ ಇದೆ. ಇಲ್ಲಿಗೆ ಬಂದಾಗ ನಾನೇನು ಮಾಡಿದ್ದೀನಿ, ನನಗೆ ಸ್ಟಿಚಿಂಗ್ಗೆ ಅಂತ ಬೇಕಲ್ವ, ಬಟ್ಟೆ ಹಿಡಿಯೋಕ್ಕೆ ಬೇಕಲ್ವಾ, ಅದಕ್ಕೆ ನಾನು ಇಲ್ಲಿಗೆ ಮಾರ್ಕ್ ಹಾಕ್ಕೊಂಡಿದ್ದೀನಿ. ಅಲ್ಲಿಗೆ ಹಿಡಿಯೋಕ್ಕೆ ಬೇಕು ಅಂದಾಗ ಇಲ್ಲಿಗೆ ಬಂತು. ಓಕೆ, ಈಗ ನಿಮಗಿದು ಲೆಂತ್ ಗೊತ್ತಾಯಿತು ಆಯ್ತು? ಲೆಂತ್ ಆದಮೇಲೆ ನೋಡಿ, ಇಲ್ಲಿ ಸ್ಟ್ರೈಟ್ ಒಂದು ಮಾರ್ಕ್ ಹಾಕ್ಕೊಂಡೆ. ಇದನ್ನ ಈ ಪೊಸಿಷನ್ನ ಈ ಲೆಂತ್ಗೆ ಈ ಸ್ಟ್ರೈಟ್ಗೆ ಒಂದು ಮಾರ್ಕ್ ಹಾಕ್ಕೊಂಡೆ. ಆಯಿತಾ? ಲೆಂತ್ ಬಂತು. ಈಗ ನನಗೆ ಲೆಂತಲ್ಲೇ ನೋಡಿ, ನಾವು ಇಲ್ಲಿ ಇಟ್ಟಾಗ ಇದನ್ನ ಈ ಪೊಸಿಷನ್ ಇಲ್ಲಿ ಈ ರೆಡಿ ಇಲ್ಲಿ ಇದೆಯಲ್ವಾ, ಇಲ್ಲಿ ಇಟ್ಟಾಗ ನೋಡಿ, ಇಲ್ಲಿ ಈ ಡಾಟ್ ಬಂದು ಇಲ್ಲಿಗೆ ಎಂಡ್ ಆಗಿದೆ, ಈ ಪೊಸಿಷನ್ಗೆ ಅಲ್ವಾ? ಈ ಪೊಸಿಷನ್ಗೆ ಎಂಡ್ ಆಗಿದೆ. ಇಲ್ಲೊಂದು ಸ್ಕೇಲಲ್ಲಿ ಮಾರ್ಕ್ ಹಾಕ್ಕೊಳ್ಳಿ. ನೀಟಾಗಿ ಒಂದು ಸ್ಕೇಲಲ್ಲಿ ಮಾರ್ಕ್ ಹಾಕ್ಕೊಳ್ಳಿ. ಆವಾಗ ನಿಮಗೆ ಪುನಃ ಡಾಟ್ ಪಾಯಿಂಟ್ ಎಲ್ಲಿ ಬರ್ತದೆ ಅಂತ ಕನ್ಫ್ಯೂಸ್ ಆಗೋ ಅವಶ್ಯಕತೆ ಇರಲ್ಲ. ಈಗ ಆ ಪಾಯಿಂಟ್ ಆಯಿತು. ಆಮೇಲೆ ನನಗೆ ಬ್ರಾಡ್ ಎಲ್ಲಿ ಬರುತ್ತೆ ಅಂದರೆ, ಈಗ ನನಗೆ ಇದು ಲೆಂತು ಡಾಟ್ ಪಾಯಿಂಟ್ ಎಲ್ಲಿದೆ ಇದು ಗೊತ್ತಾಯಿತು. ಫ್ರಂಟಲ್ಲಿ ಮೇಯ್ನು ಡಾಟ್ ಪಾಯಿಂಟ್ ಮೇಯ್ನ್ ಬೇಕೇ ಬೇಕು. ಆಯಿತಾ? ಬ್ರಾಡ್ ಎಲ್ಲಿ ಬರುತ್ತೆ ಅಂದರೆ ನೋಡಿ, ಇಲ್ಲಿ ಇದು ಉಕ್ಸ್ಪಟ್ಟಿ. ಇದು ಉಕ್ಸ್ಪಟ್ಟಿ ನೋಡಿ, ಇಲ್ಲಿಗೆ ಎಂಡ್ ಇದೆ. ಎಂಡಿಂದ ನೀವು ಹಿಂಗೆ ಸ್ಟ್ರೈಟ್ ಹಿಡಿದ್ರೆ ಇದು ಪಾಯಿಂಟ್ ಅಲ್ವಾ? ಇದು ನೋಡಿ, ಇದು ಬ್ಯಾಕ್ ಲೈನು. ನಾನಿಲ್ಲಿ ಎಕ್ಸ್ಟ್ರಾ ಬಿಟ್ಟಿದ್ದೀನಿ ಹೊಲಿಗೆಗೆ. ಆವಾಗ ನಮಗೆ ಇದು ಉಕ್ಸ್ಪಟ್ಟಿ ರೆಡಿ ಇದೆ ಅಂತಂದರೆ ನಾವು ಈ ರೆಡಿಯಿಂದನೇ ಮೆಷರ್ಮೆಂಟ್ ತೊಗೊಳ್ಬೇಕು. ಆಯಿತಾ? ತೋರಿಸ್ತೀನಿ ನಾನು. ನೋಡಿ, ಇಲ್ಲಿ ಉಕ್ಸ್ಪಟ್ಟಿ ಇಲ್ಲಿಗೆ ರೆಡಿ ಇದೆ ಅಲ್ವಾ? ಇಲ್ಲಿಂದ ಪಾಯಿಂಟ್ ತೊಗೊಂಡ್ರೆ ನೋಡಿ, ಡಾಟ್ ಪಾಯಿಂಟು ಇಲ್ಲಿಗೆ ಬರ್ತಾ ಇದೆ. ನಾನೇನು ಮಾರ್ಕ್ ಹಾಕಿದ್ದೀನಿ ಅಲ್ಲಿಗೆ ಬರುತ್ತೆ. ಅಲ್ಲಿಗೆ ನಿಮಗೆ ಡಾಟ್ ಪಾಯಿಂಟು ಸಿಕ್ತು, ಡಾಟದ ಲೆಂತು ಸಿಕ್ತು, ಫುಲ್ ಲೆಂತ್ ಆಯಿತು, ಡಾಟ್ ಪಾಯಿಂಟದ ಲೆಂತ್ ಆಯಿತು, ಡಾಟ್ ಪಾಯಿಂಟದ ಬ್ರಾಡ್ ಆಯಿತು. ಈಗ ನೆಕ್ ಡೀಪು ನಿಮಗೆ ಬ್ಯಾಕ್ ಇಟ್ಟಾಗಲೇ ನಿಮಗೆ ಇಲ್ಲಿ ಬ್ರಾಡ್ ಎಷ್ಟಿದೆ ಅಂತ ಗೊತ್ತಾಗುತ್ತೆ ಅಲ್ವಾ? ಅದನ್ನೇ ಇಟ್ಕೊಂಡು ನೋಡಿ, ಇದು ಫ್ರಂಟನ್ನು ಉಕ್ಪಟ್ಟಿ ಕಡೆ ತಗೊಳ್ತಾ ಇದ್ದೀನಿ. ಓಕೆ, ಫ್ರಂಟ್ ಉಕ್ಪಟ್ಟಿ ಕಡೆ ನಮ್ಗೆ ಹೊಲಿಗೆಗೆ ಏನು ಬೇಕು, ಎಮಿಂಗ್ ಪೀಸ್ಗೆ ಏನು ಬಿಟ್ಟಿರ್ತೀವಿ ಅಂದರೆ, ಎಮಿಂಗು ನಾವು ಹಿಡಿಯೋಕ್ಕೆ ಏನು ಬಿಟ್ಟಿರ್ತೀವಿ ಅಷ್ಟು ಬಿಟ್ಟುಬಿಟ್ಟು ಸುಮ್ಮನೆ ಹಿಂಗೆ ಇದ್ರ ಸ್ಟ್ರೈಟ್ ಇಟ್ಕೊಳ್ಳಿ. ಇದನ್ನ ಉಕ್ಪಟ್ಟಿನ ನೋಡಿ, ಇದ್ರ ಸ್ಟ್ರೈಟ್ ಇಡಿ. ಈ ಲೈನು
ಸ್ಟ್ರೈಟ್ ಮ್ಯಾಚ್ ಮಾಡಿ. ಅವಾಗ ನಿಮಗೆ ಡೀಪು ಗೊತ್ತಾಗೋಗುತ್ತೆ ಎಷ್ಟಿದೆ ಅಂತ. ನೀವು ಹಿಂಗೆಲ್ಲ ತಗೊಳ್ಬೇಡಿ ಆಯಿತಾ. ಇದು ಸ್ಟ್ರೈಟ್ ಮಾಡಿ, ಇದು ಈ ರೆಡಿ ಏನಿದೆ ಅಲ್ಲಿಗೆ ಸ್ಟ್ರೈಟ್ ಮಾಡಿದ್ರೆ ನೋಡಿ ಈ ಪೊಸಿಷನು ಇಲ್ಲಿಗೆ ನಿಮ್ಗೆ ಕಾಣಿಸ್ತಾ ಇದೆ. ಇಲ್ಲಿ ನಾನು ಗ್ಯಾಪ್ ಬಿಟ್ಟಿದ್ದೀನಿ, ಇಲ್ಲಿ ಈ ಪೊಸಿಷನ್ ಗ್ಯಾಪ್ ಬಿಟ್ಟಿದ್ದೀನಿ. ಇಲ್ಲಿಂದಲೂ ಗ್ಯಾಪ್ ಬಿಡಬೇಕು, ಅವ್ರಿಗೊಂಚೂರು ಬ್ರಾಡ್ ಬೇಕಂತೆ ನೆಕ್ಕು, ಅದಕ್ಕೆ ನಾನು ಇದನ್ನ ಒಳಗೆ ತೊಗೊಂಡಿದ್ದೀನಿ. ಇಲ್ಲ ಅಂತ ಹೇಳಿದರೆ ಇಲ್ಲಿಗೆ ಮಾರ್ಕ್ ಬರ್ತಿತ್ತು ಈ ಪೊಸಿಷನ್ಗೆ. ಓಕೆ ನೋಡಿ ಇಲ್ಲಿಗೆ ಬರ್ತಾ ಇದೆ. ಈಗ ನೋಡಿದ್ರಾ, ಇದು ನೆಕ್ಕದು ಡೀಪುದಾಯಿತು. ಓಕೆ ಈಗ ಅದು ಶೋಲ್ಡ್ರೆಲ್ಲ ಆಟೋಮೆಟಿಕ್ಕಾಗಿ ನಾವು ಬ್ಯಾಕಲ್ಲಿ ಕಟ್ ಮಾಡಿದಾಗ ಆಟೋಮೆಟಿಕ್ಕಾಗಿ ಬಂದಿರುತ್ತೆ. ಅದು ನಿಮಗೂ ಗೊತ್ತು, ಶೋಲ್ಡ್ರ್ ಬ್ರಾಡ್ ಎಲ್ಲ ಅದರಲ್ಲೇ ಬಂದಿರುತ್ತೆ. ಅದು ನೋಡಿಲ್ಲ ಅಂದರೆ ದಯವಿಟ್ಟು ಫಸ್ಟ್ ಹೋಗಿ ಆ ವಿಡಿಯೋ ನೋಡಿ, ಆಮೇಲೆ ನಿಮ್ಗೆ ಇದು ಅರ್ಥ ಆಗುತ್ತೆ. ಓಕೆ ಈಗ ಆರ್ಮೋಲೆಲ್ಲ ಪಕ್ಕ ಕೂತ್ಬಿಟ್ಟಿದೆ ಅಲ್ವಾ. ನಮ್ಗೆ ಶೇಪ್ ಬೇಕಲ್ವಾ, ಫ್ರಂಟು ಬ್ಯಾಕ್ ಥರನೇ ಬರಲ್ಲ ನೋಡಿ. ಬ್ಯಾಕ್ ಶೇಪ್ ಇಲ್ಲಿದೆ, ನಾನೇನು ಮಾಡಿದ್ದೀನಿ ಒಂಚೂರು ಒಳಗಡೆ ತೊಗೊಂಡಿದ್ದೀನಿ ಇದನ್ನ ಆರ್ಮೋಲ್ಗೆ ಒಳಗಡೆ ತಗೊಂಡಿದ್ದೀನಿ ಅಲ್ವಾ. ಇದು ಇಷ್ಟು ಒಳಗಡೆ ತಗೊಂಡಿದ್ದೀನಿ ಆರ್ಮೋಲ್ಗೆ ನಾವು ಫ್ರಂಟ್ಗೆ ಇಳಿಸೋಕ್ಕೆ. ಇದು ನೋಡಿ ಈ ಪಾಯಿಂಟ್ ಇಲ್ಲಿದೆ ಅಲ್ವಾ, ಇದು ಬ್ಯಾಕ್ ಪಾಯಿಂಟ್ ಕೂತಿದೆ ಆಯಿತಾ. ಆ್ಯಕ್ಚುಲಿ ಇದು ಬ್ಯಾಕ್ ಪಾಯಿಂಟ್ ಕೂತಿದೆ. ಕೆಲವ್ರಿಗೆ ಏನಾಗ ಈಗ ನೋಡಿ ಅವರು ಬ್ರಾಡ್ ಹೇಳಿದ್ದಾರೆ, ನನಗೆ ಎಕ್ಸಾಂಪಲ್ ಹೇಳ್ತಾ ಇರೋದು. ಅಕಸ್ಮಾತ್ ಅವರು ಇದೇ ನೆಕ್ಕನ್ನೇ ಮಾಡಿ ಅಂತ ಹೇಳಿದಿದ್ರೆ ನಾನು ಇದನ್ನ ಎಕ್ಸ್ಟ್ರಾ ಬಿಟ್ಕೊಳ್ತಿದ್ದೆ. ಈಗ ಡಾಟ್ ಹಿಡಿಯೋಕ್ಕೆ ಅಂದ್ಬಿಟ್ಟು ಎಕ್ಸ್ಟ್ರಾ ಬಿಟ್ಕೊಳ್ತಿದ್ದೆ. ಈಗ ಅವರು ಇಲ್ಲೇ ಆರಿಸ್ತಾ ಇದ್ದಾರೆ ನೆಕ್ನ, ಅಂದರೆ ನೆಕ್ಕು ಈಗ ಜಾಸ್ತಿ ಬರುತ್ತೆ, ನೆಕ್ಕು ಬ್ರಾಡ್ ಆಗೋಗುತ್ತೆ. ಅವಾಗ ನಾನೇನು ಮಾಡ್ತೀನಿ, ಫ್ರಂಟ್ ಬ್ಯಾಕ್ದು ಏನು ಪಾಯಿಂಟ್ ಇದೆ ಅದೇ ಪಾಯಿಂಟ್ಗೆ ಇದನ್ನ ರೆಡಿ ಎಚ್ಚರಿಕೆ ಹೊಡ್ಕೊಳ್ತೀನಿ. ಎಕ್ಸ್ಟ್ರಾ ನಾವು ಡಾಟ್ಗೆ ಅಂತ ಬಿಡ್ತೀವಲ್ಲ ಅವಾಗ ಬಿಡಲ್ಲ. ನಿಮ್ಗೆ ಏನಾದ್ರು ನೆಕ್ಕು ಡೀಪ್ ಬೇಕು, ಬ್ರಾಡ್ ಬೇಕು ಅಂತಂದರೆ ಇಲ್ಲಿ ನೀವು ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳಿ. ಅವಾಗ ನಿಮಗೆ ಆ ನೆಕ್ ಬಂದು ಕರೆಕ್ಟಾಗಿ ಕೂರುತ್ತೆ. ಇಲ್ಲಾಂದರೆ ನೆಕ್ಕು ಜಾಸ್ತಿ ಆದಾಗ ನೆಕ್ಕು ನಿಮಗೆ ಎತ್ಕೊಳ್ಳುತ್ತೆ, ಇಲ್ಲಿ ಈ ಪೊಸಿಷನಲ್ಲಿ ಎತ್ಕೊಳ್ಳುತ್ತೆ. ಓಕೆ ಈಗ ಇದು ಮಾರ್ಕ್ ಆಯಿತಾ, ಮೇಲೆದಾಯಿತು. ಅರ್ಥ ಮಾಡ್ಕೊಂಡಿದ್ದೀರಾ ಅಂದ್ಕೊಳ್ತಿದ್ದೀನಿ. ಓಕೆ ಈಗ ನೋಡಿ ಈ ಚೆಸ್ಟ್ ಇದ್ರ ಮೆಜರ್ಮೆಂಟು, ಅಂದರೆ ಇದು ಅಪ್ಪರ್ ಚೆಸ್ಟ್ ಆಯಿತು. ಈಗ ಚೆಸ್ಟ್ ಮೆಜರ್ಮೆಂಟ್ನ ಸೇಮ್ ಉಕ್ಪಟ್ಟಿನೇ ಇಟ್ಕೊಳ್ಳಿ. ಓಕೆ ಉಕ್ಪಟ್ಟಿನೇ ಇಟ್ಕೊಂಡು ನೋಡಿ ಈ ಪಾಯಿಂಟಿಂದ ಕರೆಕ್ಟಾಗಿ ಈ ಪಾಯಿಂಟ್ ಏನು ಲೆವೆಲ್ ಇದೆ ಪಾಯಿಂಟ್ ನೇರಕ್ಕೆ ಬಂದರೆ ಇದು 9 ಇಲ್ಲ 9.1 ಆ ಥರ ಬರ್ತಾಯಿದೆ. ಕಾಣಿಸ್ತಾ ಇದೆಯಾ? 9.1 ಆ ಥರ ಬರ್ತಾಯಿದೆ. ನಾನು ಅದೇ ರೇಂಜಲ್ಲಿ 9.1 ನೋಡಿ ಇಲ್ಲಿ ಕರೆಕ್ಟಾಗಿ ಈ ಲೈನ್ಗೆ ಬಂದು 9.1 ಕರೆಕ್ಟಾಗಿ ಬರ್ತಾಯಿದೆ ಈ ಪೊಸಿಷನ್ ಇಲ್ಲಿಗೆ. ಇದು ಚೆಸ್ಟ್ ಮೆಜರ್ಮೆಂಟ್ 9.1. ಓಕೆ ಈಗ ಅದಾಯ್ತಾ. ಈಗ ಇದು ಕರೆಕ್ಟಾಗಿದೆ ಅಲ್ವಾ. ಈಗ ನಮಗೆ ಗೊತ್ತು ಇದು ಕರೆಕ್ಟಾಗಿದೆ, ಇದಿಷ್ಟು ಕರೆಕ್ಟಾಗಿದೆ, ಈಗ ಇದು ಕರೆಕ್ಟಾಗಿದೆ. ಈಗ ನಾನೇನು ಮಾಡಿದೆ, ಇದನ್ನು ಜಾಯಿಂಟ್ ಮಾಡ್ದಂಗೆ ಒಂದು ಲೈನ್ ಎಳೆದೆ ಅಲ್ವಾ. ನೋಡಿ ಇಲ್ಲಿ ಎಳ್ದಿದ್ದೀನಿ, ಇದನ್ನ ಜಾಯಿಂಟ್ ಮಾಡಿ ಕೆಳಗಡೆ ಗಂಟನೂ ಒಂದು ಲೈನ್ ಎಳೆದೆ. ಕೆಳಗಡೆ ಗಂಟನೂ ಒಂದು ಲೈನ್ ಎಳೆದ್ಬಿಟ್ಟು ಏನು ಮಾಡಿದೆ, ಈ ಮೆಜರ್ಮೆಂಟ್ ನೋಡಿಕೊಂಡೆ, ಬೆಲ್ಟ್ ಬಿಟ್ಟು ಸೈಡ್ ಲೆಂತ್ ಎಷ್ಟಿದೆ ಅಂತ. ಅಂದರೆ ಬೆಲ್ಟ್ನ ಬಿಟ್ಬಿಡಿ, ಇಲ್ಲಿದೆ ಅಲ್ಲ ಬೆಲ್ಟ್, ಇದನ್ನ ಬಿಟ್ಬಿಡಿ. ಈ ಲೆಂತು ಎಷ್ಟಿದೆ ಅದನ್ನ ಸೇಮ್ ಅದೇ ಥರನೇ ಈಗ ನಾವು ಮಾಮೂಲಿ ಇಲ್ಲಿ ಹೊಲಿಗೆಗೆ ಏನು ಬಿಟ್ಟು ಇಲ್ಲಿಗೆ ಬಂದರೆ ನೋಡಿ ಇಲ್ಲಿ ಹೊಲಿಗೆ ರೆಡಿ ಇದೆ, ಇಲ್ಲಿದೆ ರೆಡಿ ಹೊಲಿಗೆ ಆಯಿತಾ. ನಾನೇನು ಮಾಡ್ತೀನಿ, ಇಲ್ಲಿಗೆ ಮಾರ್ಕ್ ಹಾಕ್ಕೊಳ್ತೀನಿ. ಇದಕ್ಕೆ ಡಾಟ್ ಇಲ್ಲ, ಸೈಡ್ ಡಾಟ್ ಇದ್ದಿದ್ರೆ ಇನ್ನೊಂದು ಕೆಳಗಡೆ ಬರ್ತಿತ್ತು. ಈಗ ನಾನು ಸೈಡ್ ಡಾಟ್ ಇಲ್ಲ ಅದಕ್ಕೆ ಇಲ್ಲಿಗೆ ಮಾರ್ಕ್ ಹಾಕ್ಕೊಂಡಿದ್ದೀನಿ. ನೋಡಿ ಈ ಪೊಸಿಷನ್ಗೆ ಬರ್ತಾ ಇದೆ. ಓಕೆ ಅರ್ಥ ಆಯ್ತಾ? ಸೈಡ್ ಲೆಂತ್ ಬಂತಾ? ಈಗ ನೋಡಿ ಸೈಡ್ ಲೆಂತ್ ಇಲ್ಲಿಗೆ ಬಂತು. ಓಕೆ ಚೆಸ್ಟ್ ಇಲ್ಲಿಗೆ ಬಂತು, ಅಪ್ಪರ್ ಚೆಸ್ಟ್ ಇಲ್ಲಿಗೆ ಬಂತು, ಈ ಲೈನ್ ಸೇರಿದ್ರೆ ಇಲ್ಲಿಗೆ ಬರ್ತಾ ಇದೆ. ನಾನಿಲ್ಲಿ ಈ ಪಾಯಿಂಟ್ ಹಾಕ್ತಾ ಇಲ್ವಾ ನಿಮ್ಗೆ, ಈಗ ಡಾಟ್ ಪಾಯಿಂಟು ಸೆಂಟ್ರ್ ಒಂದು ಗೆರೆ ಎಳ್ಕೊಂಡು ಒಂದು ಅಂದಾಜಲ್ಲಿ ಒಂದು ಕಾಲು ಇಂಚು ಅಂದ್ಕೊಳ್ಳಿ. ಎಕ್ಸಾಂಪಲ್ಗೆ ಹೇಳ್ತಾ ಇರೋದು, ಈ ಕಡೆಯಿಂದ 1/4 ಇಂಚು ಇಲ್ಲ 1 ಇಂಚು ಅಂದ್ಕೊಳ್ಳಿ. 1 ಇಂಚಿಗೆ ನಾನು ಒಂದು ಮಾರ್ಕ್ ಹಾಕೊಂಡೆ ಆ ಕಡೆ ಈ ಕಡೆ ಸೆಂಟ್ರು. ಓಕೆ ಇದು ಬೇಕಲ್ವಾ, ತೋರಿಸ್ತೀನಿ. ಈ ಲೈನ್ ಹೆಂಗೆ ಅಂದರೆ ನೋಡಿ ಇಲ್ಲಿಗೆ ಬಂದಿದೆ ನೆಕ್ಕು. ಓಕೆ ಇಲ್ಲಿ ನನಗೆ ಇದಕ್ಕೆ ವರ್ಕ್ ಇಲ್ಲ ಏನಿಲ್ಲ, ಎಮ್ಮಿಂಗ್ ಪೀಸ್ ಹಿಡಿಯೋಕ್ಕೆ ಬೇಕು ಅಂದರೆ ನಾನು ಇಲ್ಲಿಂದ ಮೆಜರ್ಮೆಂಟ್ ತಗೊಳ್ಬೇಕು. ಇಲ್ಲಿಂದ ತಗೊಂಡ್ರೆ ಮೆಜರ್ಮೆಂಟು ಇಲ್ಲಿಗೆ ಬರ್ತಾ ಇದೆ, ಈ ಪೊಸಿಷನ್ಗೆ ಬರ್ತಾ ಇದೆ ಅಲ್ವಾ. ಈ ಪೊಸಿಷನ್ಗೆ ಬಂದರೆ ನನಗೆ ಇಲ್ಲಿ ಫ್ರಂಟ್ ಇಲ್ಲಿ ಡಾಟ್ ಹಿಡಿಬೇಕಲ್ಲ, ಈ ಡಾಟ್ಗೆ ಒಂಚೂರು ಬಿಡಬೇಕು. ಪ್ಲಸ್ಸು ನಾವು ಬೆಲ್ಟ್ ಹಿಡಿತೀವಲ್ವಾ, ಬೆಲ್ಟ್ ಹಿಡಿಯೋಕ್ಕೆ ಬಟ್ಟೆ ಬೇಕಲ್ವಾ, ಅದಕ್ಕೂ ಬಿಟ್ಟು ಇಲ್ಲಿಗೆ ಮಾರ್ಕ್ ಹಾಕ್ಕೊಂಡೆ. ಆವಾಗ ಈ ನಮಗೆ ಸೈಡ್ ಲೆಂತು ಸಿಕ್ತು. ಓಕೆ ಈಗ ನೋಡಿ ಸೈಡ್ ಲೆಂತ್ ಈ ಲೆಂತು ಸಿಕ್ತು, ಡಾಟು 1 ಇಂಚಿಗೆ 2 ಮಾರ್ಕ್ ಹಾಕ್ಕೊಂಡಿದ್ದೀವಿ. ಅದನ್ನ ತಂದು ಇಲ್ಲಿ ಕೂಡಿಸ್ತೀನಿ ನಾನು ಈ ಲೈನ್ಗೆ. ಓಕೆ ಇದನ್ನ ತಂದು ಈ ಸೈಡ್ ಲೆಂತ್ ಇದೆಯಲ್ಲ ಇದನ್ನ ಇಲ್ಲಿ ಕೂಡಿಸ್ತೀನಿ ಈ ಲೈನ್ಗೆ. ಓಕೆ ಇಲ್ಲಿಂದ ಸ್ಟ್ರೈಟ್ ಮಾಡ್ತೀನಿ, ಯಾಕೆಂದರೆ ನಮಗೆ ಅದು
ಬಟ್ಟೆ ಎಳ್ಕೊಳಂಗೆ ಆಗಬಾರ್ದು, ಸ್ಟ್ರೈಟೇ ಇರಲಿ ಅಂತ. ಆಯಿತಾ? ಇದಿಷ್ಟು ಆಯ್ತಲ್ವಾ. ಈಗ ನನಗೆ ಈ ಡಾಟ್ ಮಾಡಿದೆ ಅಲ್ವಾ, ಮಾಡ್ಬಿಟ್ಟೆ. ಓಕೆ, ಈಗ ಲೈನ್ಗೆ ಇದು ಮ್ಯಾಚ್ ಮಾಡ್ಬೇಕು ನಾನು ಡಾಟ್ನ. ಈ ಲೈನ್ ಏನಿದೆ ಈ ಡಾಟು ಇಲ್ಲಿಗೆ ಮ್ಯಾಚ್ ಆದ್ರೇ ಕರೆಕ್ಟಾಗಿದೆ ಅಂತ ಅರ್ಥ. ಮ್ಯಾಚ್ ಹೆಂಗಾಯ್ತದೆ, ಇದು ಎಲ್ಲಿ ಕೂರೋದು ನಮಗೆ? ಇದು ಈ ಪೋರ್ಷನು ನಮ್ಗೆ ಬೆಲ್ಟ್ಗೆ ಅಟ್ಯಾಚ್ ಆಗೋ ಥರ ಕೆಳಗಡೆ ಅಲ್ವಾ, ವೇಸ್ಟಿಗೆ ಕರೆಕ್ಟಾಗಿ ಕೂತ್ಕೊಳ್ಬೇಕಿದು. ಈ ಲೈನು, ಇದು ಪಾಯಿಂಟು ಉಬ್ಕೊಳ್ತದೆ, ಆದರೆ ಈ ಲೈನ್ ಇದೆಯಲ್ಲ ಈ ಲೈನು ಟೈಟಾಗಿ ಬರುತ್ತೆ. ಕರೆಕ್ಟಾ? ಇದು ನಮಗೆ ವೇಸ್ಟಿಗೆ ಮೆಜರ್ಮೆಂಟಿಗೆ, ವೇಸ್ಟ್ ಏನಿದೆ ಅದೇ ಮೆಜರ್ಮೆಂಟಿಗೆ ಅಡ್ಜಸ್ಟ್ ಮಾಡಬೇಕು. ಅಲ್ಲಿಗೆ ವೇಸ್ಟದ ಮೆಜರ್ಮೆಂಟ್ ಏನು ಅಂತ ನಾವು ನೋಡಬೇಕು ಅಲ್ವಾ. ವೇಸ್ಟ್ ಮೆಜರ್ಮೆಂಟು ನೋಡಿ, ನಿಮ್ಗೆ ಹೇಳ್ತಾ ಈಗ ವೇಸ್ಟ್ ಮೆಜರ್ಮೆಂಟ್ ಎಷ್ಟು ಅಂತ ನಾನು ಮರ್ತುಬಿಟ್ಟೆ. 29 ಅಂತ ಅಂದ್ಕೊಂಡಿದ್ದೀನಿ. ನೋಡಿ 29 ಇದೆ ವೇಸ್ಟು. ಅಂದರೆ ಇದು ಅಂಟಾಪಟ್ಟಿ ಬಿಟ್ಟು ಹೇಳ್ತಾ ಇರೋದು. ಅಂಟಾಪಟ್ಟಿ ತಗೊಳ್ಬಾರ್ದು, ಉಪ್ಪಟ್ಟಿ ಸೇರಿಸಿ ಇಲ್ಲಿಗೆ ಬರುತ್ತೆ. 29 ಇಂಚಿದೆ. 29ನ ನಾವು ಡಿವೈಡೆಡ್/4 ಮಾಡಬೇಕು. ಅದು ನಿಮಗೆ ಬ್ಯಾಕ್ ಕಟ್ ಮಾಡಬೇಕಾದ್ರೆ ಹೇಳ್ಕೊಟ್ಟಿದ್ದೀನಿ ಅಲ್ವಾ. 29ನ ಡಿವೈಡೆಡ್/4 ಮಾಡಿದ್ರೆ 7.25 ಇಂಚ್ ಬರುತ್ತೆ. 7.25 ಇಂಚು ನಾವು ಈ ಮೆಷರ್ನಿಂದ ತಗೊಳ್ಬೇಕು. ಇದಲ್ಲ, ಇಲ್ಲಿ ನಾವು ಕಟ್ ಮಾಡ್ತೀವಿ. ಓಕೆ, ರೆಡಿ ಆದಾಗ ಇಲ್ಲಿಗೆ ಬರುತ್ತೆ. 7.25 ಇಲ್ಲಿಂದ ತಗೊಳ್ಬೇಕು. ಓಕೆ, ನೋಡಿ ನಾನು 7.25 ಇಲ್ಲಿ ಇಟ್ಟಿದ್ದೀನಿ. ಈ ಲೈನ್ ಗಂಟ 4 ಇಂಚ್ ಬರ್ತಾ ಇದೆ ಅಲ್ವಾ. 7.25 ಇಲ್ಲಿ ಬಂದರೆ ನೋಡಿ 4.1 ಆ ಥರ ಬರ್ತದೆ. 4.1. ಓಕೆ, ನಾನೀಗ ಡಾಟ್ ಪಾಯಿಂಟ್ನ ಮ್ಯಾಚ್ ಮಾಡ್ತೀನಿ. ನೋಡಿ 7.25 ಅಲ್ವಾ, 7.25ನ ನೋಡಿ ಇಲ್ಲಿಟ್ಟರೆ ಕರೆಕ್ಟಾಗಿ ಈ ಲೈನ್ಗೆ ಇಟ್ಟರೆ 4.1ಗೆ ಬಂದು ನಿಂತ ಇದೆ. ಓಕೆ, ಅದೇ 4.1ನ ಇಲ್ಲಿಂದ ಕಂಟಿನ್ಯೂ ಮಾಡಿದ್ರೆ ನೋಡಿ ಈ ಲೈನ್ ಬಂದು ಇಲ್ಲಿ ಕರೆಕ್ಟಾಗಿ ಮ್ಯಾಚ್ ಆಗ್ತಾ ಇದೆಯಾ. ಅಲ್ಲಿಗೆ ಇಲ್ಲಿಗೆ ಈ ಮೆಜರ್ಮೆಂಟ್ಗೆ ಇಷ್ಟೇ ಡಾಟ್ ಬರೋದು. ಓಕೆ, ಈ ಮೆಜರ್ಮೆಂಟ್ಗೆ ಇವ್ರದ್ದೇನು ಮೆಜರ್ಮೆಂಟ್ ಇದೆ ಅಲ್ಲಿಗೆ ಇಷ್ಟೇ ಡಾಟ್ ಬರೋದು. ಈ ಡಾಟು ಇದು ಕರೆಕ್ಟಾಗಿದೆ. ಅಲ್ಲಿಗೆ ನೋಡಿ ಇದು ಕರೆಕ್ಟಾಗಿ ಫ್ರಂಟು ಕರೆಕ್ಟಾಗಿದೆ ಅಂತ ಅರ್ಥ. ಓಕೆ, ಈಗ ನಾವು ಕಟ್ ಮಾಡ್ಬೋದು. ಕಟ್ ಮಾಡಿ ಫಿನಿಶ್ ಮಾಡ್ತೀನಿ. ಇಷ್ಟೊತ್ತು ಗಂಟೆ ವಿಡಿಯೋ ನೋಡೋದಕ್ಕೆ ತುಂಬ ಧನ್ಯವಾದ. ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಓಕೆ, ನೀವೆಷ್ಟು ನನಗೆ ಈ ವಿಡಿಯೋಗೆ 350 ಮೇಲೆ ವ್ಯೂಸ್ ಬಂದರೆ ಮುಂದೆ ವಿಡಿಯೋ ನಾನು ಕಂಟಿನ್ಯೂ ಮಾಡ್ತೀನಿ. ಓಕೆ, 350 ಬಂದರೂ ಸಾಕು, ನನಗೆ ಬೇಜಾರಿಲ್ಲ. ಮುಂದೆ ವಿಡಿಯೋ ನಾನು ಹಾಕ್ತೀನಿ. ಓಕೆ, ನೋಡಿ ಕಟ್ ಮಾಡ್ತಾ ಇದ್ದೀನಿ. ಯಾಕೆಂದರೆ ಬರೀ ಮಾರ್ಕ್ ಹಾಕಿದ್ದೀನಿ ಕಟ್ ಮಾಡಿಲ್ಲ ಅದು ಅಂತ ಅನ್ಬಾರ್ದು. ಆಮೇಲೆ ಅಡ್ಜಸ್ಟ್ಮೆಂಟ್ ಮಾಡ್ತೀನಿ ಅಂತ ಏನೂ ಅಡ್ಜಸ್ಟ್ಮೆಂಟ್ ಇಲ್ಲ. ಇದೇನಿದೆ ಇದೇ ರೆಡಿ. ನಿಮ್ಗೆ ಯಾರು ಈ ಥರ ಇಷ್ಟೊಂದು ಎಕ್ಸ್ಪ್ಲೇನ್ ಮಾಡಿ ಯಾರೂ ಹೇಳಲ್ಲ, ನಾನು ಹೇಳ್ಕೊಡ್ತಾ ಇದ್ದೀನಿ. ಇನ್ನೂ ಸುಮಾರು ಕೇಳಿದ್ದೀರಾ ಡ್ರೆಸ್ಸದು, ಅಂಬ್ರೆಲಾ ಡ್ರೆಸ್ಸದು. ಓಕೆ, ಇನ್ನು ಪ್ರಿನ್ಸಸ್ ಕಟ್ಟದು ಕೇಳಿದ್ದೀರಾ, ಸುಮಾರು ಕೇಳಿದ್ದೀರಾ. ಎಲ್ಲ ಮಾಡ್ತೀನಿ, ಆದರೆ ನನಗೆ ವ್ಯೂಸ್ ಬಂದರೆ ಮಾಡೋಕ್ಕೆ ಇಷ್ಟ ಆಗುತ್ತೆ. ಓಕೆ, ನೋಡಿ ಹೆಂಗೆ ಕಾಣಿಸ್ತಾ ಇದೆ ಈಗ ನಿಮಗೆ. ಒಂದು ಶೇಪ್ ವೈಸ್ ನೀಟಾಗಿ ಕಾಣಿಸ್ತಾ ಇಲ್ವಾ? ಓಕೆ, ಸರಿ, ಇನ್ನು ನೆಕ್ಸ್ಟು ಮುಂದಿನ ವಿಡಿಯೋದಲ್ಲಿ ಸಿಗುವ. ಓಕೆ, ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು.